ಜನ ನಮ್ಮನ್ನು ಕಂಡೆಮ್ ಮಾಡ್ಬೋದು, ನಮಗೆ ಕಲ್ಲು ಹೃದಯ ಅನ್ಬೋದು ಕೊನೆಯಲ್ಲಿ. ಆದರೆ ನೀವು ಡಿಸೈಡ್ ಮಾಡ್ಕೊಳ್ಳಿ, ನೀವು ಸ್ವತಂತ್ರವಾಗಿದ್ದೀರಾ, ಒಳಗೆ ಆತ್ಮಾವಲಂಬಿಗಳಾಗಿದ್ದೀರಾ. ಈ ಥರ ಇದ್ದರೆ ನಿಮಗೆ ಒಂದು ಗೌರವ ಬರುತ್ತೆ. ಆಗ ಆಟೋಮ್ಯಾಟಿಕ್ ಆಗಿ ಹೊರಗಡೆ ಒಂದು ಸ್ಪೇಸ್ ಸಿಗುತ್ತೆ, ಒಂದು ಪೊಸಿಷನ್ ಸಿಗುತ್ತೆ. ಇದರಿಂದ ಹೊರಗಡೆ ನಿಮಗೆ ಶಕ್ತಿ, ಗೌರವ ಎಲ್ಲ. ಅದರಿಂದ ಬೇರೆಯವರಿಗೆ ಕೂಡ ನೀವು ಈ ರೀತಿ ಇರೋಕ್ಕೆ ಸಹಾಯ ಮಾಡ್ಬೋದು. ಯಾವತ್ತೂ ನಮ್ಮ ಕ್ವಾಲಿಟಿ ಜೆನ್ಯೂನ್ ಆಗಿ ಇದ್ದರೆ, ಅದು ಡಿವೈನ್ ಆಗಿದ್ದರೆ, ಅದು ಒರಿಜಿನಲ್ ಆಗಿದ್ದರೆ, ಅದು ನಮ್ಮದು ಮಾತ್ರ ಅಲ್ಲ, ನಮಗದಿದ್ದರೆ ಪಕ್ಕದಲ್ಲಿರೋರಿಗೂ ಕೂಡ ಅದು ಕಂಟೇಜಿಯಸ್ ಆಗಿ ಕನೆಕ್ಟ್ ಆಗುತ್ತೆ. ನೀವು ಮಾತ್ರ ಒಳ್ಳೆಯವರು, ಎಲ್ಲರೂ ಕೆಟ್ಟವರು ಅನ್ನೋದು ಅದು ಲಾ ಈಸ್ ನಾಟ್ ಓಕೆ. ಹಾಗಾಗಕ್ಕೆ ಸಾಧ್ಯವೇ ಇಲ್ಲ. ಅಹಂಕಾರದಲ್ಲೇ ಬರೋದು, ನಾನು ಮೇಲೆ ನೀನು ಕೆಳಗೆ, ನಾ ಒಳ್ಳೆಯವನು ನೀ ಕೆಟ್ಟವನು. ಅದು ಅಹಂಕಾರದ ಯೋಚನೆಗಳು. ಅದರಿಂದ ಅದಕ್ಕೆ ಗೌರವ ಇಲ್ಲ, ಅದಕ್ಕೊಂದು ಪೊಸಿಷನ್ ಇಲ್ಲ. ಆದರೆ ನಿನಗೆ ಗೌರವ ಯಾವಾಗ ಬರುತ್ತೆ? ಆತ್ಮದ ಒಂದು ಅವಲಂಬನೆ ಇದ್ದಾಗ ಬರುವ ಗುಣಗಳೆಲ್ಲ ನಿನ್ನ ಹತ್ರ ಇದ್ದರೆ ಇಮ್ಮಿಡಿಯೇಟ್ ಆಗಿ ಪಕ್ಕದಲ್ಲಿರೋರ ಹತ್ರನೂ ಅದು ಬರುತ್ತೆ. ಯಾಕೆ ಅಂದರೆ ಕನೆಕ್ಟೆಡ್, ಯು ಆರ್ ಕನೆಕ್ಟೆಡ್ ಆಲ್ರೆಡಿ. ಅಟ್ಯೂನ್ಮೆಂಟ್ ಸಿಗುತ್ತೆ ನಿನಗೆ, ಅದು ಒರಿಜಿನಲ್ಲು. ನಿಮ್ಮ ಸುತ್ತ ಇರೋರೆಲ್ಲ ನೀನು ಒಳ್ಳೆಯವರಾಗಿದ್ದ ಕೆಟ್ಟವರಾಗಕ್ಕೆ ಸಾಧ್ಯ ಇಲ್ಲ. ಅವ್ರು ಕೆಟ್ಟವರಾಗಿದ್ದರೆ ನೀನು ಒಳ್ಳೆಯವರಾಗಿದ್ದರೆ ಅದು ಕೂಡ ವರ್ಕ್ ಆಗಲ್ಲ. ನೀನು ನಿಜವಾಗ್ಲೂ ಒಳ್ಳೆಯವರಾಗಿದ್ದರೆ ಅವ್ರು ಒಳ್ಳೆಯವರಾಗಬೇಕು.